ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ. ಫ್ರೆಂಡ್ಸ್, ಇವತ್ತು ಖ್ಯಾತ ಕನ್ನಡದ ನಟಿಯೊಬ್ಬರು ಮಂತ್ರಿ ಮಾಲ್ಗೆ ಭೇಟಿ ಕೊಟ್ಟಿದ್ರು. ಸೊ ಅವರು ಏನಕ್ಕಾಗಿ ಭೇಟಿ ಕೊಟ್ಟಿದ್ರು, ಸೊ ಏನಕ್ಕೆ ಅಲ್ಲಿ ಅಷ್ಟೊಂದು ಜನ ಸೇರಿದ್ರು ಅಂತ ಇದನ್ನೆಲ್ಲ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಪೃಥ್ವಿಯವರು ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಪೃಥ್ವಿಯವರೇ ಹೇಳಿ, ಮಂತ್ರಿ ಮಾಲ್ಗೆ ಯಾವ ನಟಿ ಭೇಟಿ ಕೊಟ್ಟಿದ್ರು, ಯಾವ ಕಾರಣಕ್ಕೋಸ್ಕರ ಭೇಟಿ ಕೊಟ್ಟಿದ್ರು ಅನ್ನೋದನ್ನ ತಿಳಿಸ್ಕೊಡಿ ಪೃಥ್ವಿಯವರೇ. ಸಿದ್ದೇಶ್ ಅವರೇ, ಖಂಡಿತ. ಇವತ್ತು ಒಬ್ಬರು ನಟಿ ಮಂತ್ರಿ ಮಾಲ್ಗೆ ಅವರು ಎಂಟ್ರಿ ಕೊಟ್ಟಿದ್ರು. ಅದು ಯಾವ ಸಿನಿಮಾದ ಅಂತ ಅಂದರೆ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಸಿನಿಮಾದ ನಾಯಕಿಯಾದ ಮಿಲನಾ ನಾಗರಾಜ್ ಅವರು ತಮ್ಮ ಸಿನಿಮಾನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಮಂತ್ರಿ ಮಾಲ್ಗೆ ಬಂದಿದ್ರು. ಮಂತ್ರಿ ಮಾಲ್ಗೆ ಅವರು ಅವ್ರ ಸಿನಿಮಾ ನೋಡೋದಕ್ಕೋಸ್ಕರ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಓಕೆ, ಸಿನಿಮಾ ನೋಡಿದ್ರ ನಟಿಯವರು? ಖಂಡಿತ ಸಿನಿಮಾನ ನೋಡಿ ಹಾಗೆ ಸಿನಿಮಾ ಬಗ್ಗೆನೂ ಮಾತಾಡಿದ್ದಾರೆ. ಹಾಗೆ ಫಸ್ಟ್ ಶೋನು ಕೂಡ ನೋಡಿದ್ರು. ಸೊ ಅಭಿಮಾನಿಗಳ ಜೊತೆಗೆ ಮಿಲನಾ ನಾಗರಾಜ್ ಅವರು ಅವರ ಒಂದು ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ಮೂವಿನ ನೋಡಿರುವಂತದ್ದು. ಸೊ ಅವ್ರ ಪ್ರತಿಕ್ರಿಯೆ ಏನಾದ್ರು ಕೊಟ್ರ ಪೃಥ್ವಿ ಅವರೇ? ಖಂಡಿತ ಸಿದ್ದೇಶ್ ಅವರೇ, ಅವರು ಸಿನಿಮಾ ನೋಡಿದ ತಕ್ಷಣನೇ ಅಭಿಮಾನಿಗಳ ಮುಂದೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ನಮಗೂ ಸಂದರ್ಶನ ಸಿಕ್ಕಿದೆ. ಸೊ ಓಕೆ, ಅದನ್ನ ನೋಡ್ಬೋದಾ? ಖಂಡಿತ. ಓಕೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಫಸ್ಟ್ ನೋಡಿದ್ರಿ, ಈಗ ಆಲ್ರೆಡಿ ಎಲ್ಲರೂ ನಿಮ್ಮದು ಮತ್ತು ಪೃಥ್ವಿ ಎಂಬ ಪೇರ್ನ ತುಂಬ ಎಂಜಾಯ್ ಮಾಡಿದ್ರಿ. ಏನು ಅನ್ನಿಸ್ತು? ಖುಷಿ ಆಗುತ್ತೆ. ಬಿಕಾಸ್ ಎವ್ರಿ ಸಿನಿಮಾ ರಿಲೀಸ್ ಆದಾಗಲೂ ನಮಗೆ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೂ ಎಲ್ಲ ಸಿನಿಮಾಗಳಿಗೂ ಡೆಫಿನೆಟ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಂಡ್ ನಾನು ಸಿನಿಮಾ ಫೈನಲ್ ಆದಮೇಲೆ ನೋಡಿರಲಿಲ್ಲ. ನನಗೆ ಇವತ್ತು ನೋಡಿ ತುಂಬ ಖುಷಿಯಾಗಿದೆ. ಓಕೆ ಮ್ಯಾಮ್, ಒಂದು ಸಾಂಗಲ್ಲಿ ನೀವು ಅದು ನೀರೊಳಗಡೆ ಇದು ಅದು ತುಂಬ ಕಷ್ಟ ಆಯಿತು ಅಂತ ಹೇಳಿ ಆ ಸಾಂಗ್ ಇವಾಗ ಎಲ್ಲರೂ ನೋಡ್ತಾರೆ, ಅದ್ರ ಬಗ್ಗೆ ಏನು ಅನ್ನಿಸ್ತು? ಅಲ್ಲ, ಅದು ಯೂಟ್ಯೂಬಲ್ಲಿ ರಿಲೀಸ್ ಆದಾಗಲೇ ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿತ್ತು. ಅಫ್ಕೋರ್ಸ್ ದೊಡ್ಡ ಸ್ಕ್ರೀನಲ್ಲಿ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಆ ರಿಯಾಕ್ಷನ್ ಸಿಗ್ತಾ ಇದೆ ನಮ್ಗೆ ಇವಾಗ. ಸಿನಿಮಾ ನೋಡಿ ಇಷ್ಟು ಜನ ನೋಡಿದ್ದಾರೆ, ನೋಡಿಲ್ದೇ ಇರೋರು ಏನು ಹೇಳ್ತಾರೆ? ಐ ಥಿಂಕ್ ನೋಡಿರೋರು ನೋಡಿಲ್ದಿರೋರ್ಗೆ ಹೇಳ್ತಾರೆ ಅಂತ ಭಾವಿಸಿದ್ದೀನಿ ಸಿನಿಮಾ ನೋಡಿದ್ಮೇಲೆ. ಅಫ್ಕೋರ್ಸ್ ಇದು ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್ ಇರುವಂಥ ಸಿನಿಮಾ. ಬಟ್ ಮೆಸೇಜ್ ಅಂದರೆ ಕೊಡೋ ರೀತಿಯಲ್ಲಿ, ತುಂಬ ಪ್ರೀಚಿಂಗ್ ರೀತಿಯಲ್ಲಿ ಹೇಳಿಲ್ಲ. ಒಂದು ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಸ್ವೀಟ್ ಫ್ಯಾಮಿಲಿ ಸಿನಿಮಾ ಇದು. ಸೊ ಯೂತ್ಸ್ ಅವರ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿದ್ರೆ ಇಟ್ ವಿಲ್ ಮೇಕ್ ಮೋರ್ ಸೆನ್ಸ್ ಅಂತ. ಅಂದರೆ ಫ್ಯಾಮಿಲಿ ಪೂರ್ತಿ ಬಂದು ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೀವು ಪ್ರೇಕ್ಷಕರ ಜೊತೆ ಎಲ್ಲ ಕುತ್ಕೊಂಡು ಸಿನಿಮಾ ನೋಡಿದ್ರೆ ಅವ್ರ ಫೀಲಿಂಗ್ಸ್ ಹೇಗೆ ಅನಿಸುತ್ತೆ ಮೇಡಮ್? ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ನಮಗೆ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಎಲ್ಲೆಲ್ಲಿ ರೆಸ್ಪಾಂಡ್ ಮಾಡ್ತಾರೆ ಆಡಿಯನ್ಸ್ ಅಂತ ಅಂದ್ಕೊಂಡಿರ್ತೀವಿ, ಅಲ್ಲಲ್ಲಿ ರೆಸ್ಪಾಂಡ್ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು, ನಗ್ತಾಯಿದ್ರು. ಅಂದರೆ ತಿಳಿ ಹಾಸ್ಯ ಅಂತ ಏನು ಹೇಳ್ತಾರೆ ಅದು ಇದೆ ಈ ಸಿನಿಮಾದಲ್ಲಿ. ಸೊ ಅಫ್ಕೋರ್ಸ್ ಆಡಿಯನ್ಸ್ ರಿಯಾಕ್ಷನ್ ನೋಡೋಕ್ಕೆ ನಾವು ನಟರಾಗಿ ಸಿನಿಮಾ ಮೇಕರ್ಸ್ ಆಗಿ ಕಷ್ಟಪಡೋದು. ಸೊ ಐ ಥಿಂಕ್ ಅದು ಫ್ರೂಟ್ಫುಲ್ ಅನಿಸುತ್ತೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದಾಗ. ಖುಷಿಯಾಗುತ್ತೆ. ಥ್ಯಾಂಕ್ ಯು. ಸೊ ಓಕೆ, ಇದು ಮಿಲನಾ ನಾಗರಾಜ್ ಅವರು ಮಂತ್ರಿ ಮಾಲ್ಗೆ ಬಂದು ತಮ್ಮ ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ನ ನೋಡಿ ಅಭಿಮಾನಿಗಳೊಟ್ಟಿಗೆ ನೋಡಿ ನಮ್ಮ ಒಂದು ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿರೋಂಥದ್ದು, ಆ ಸಿನಿಮಾ ಬಗ್ಗೆ ಮಾತಾಡಿರೋಂಥ ವಿಡಿಯೋ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.